ಮಹಾರಾಜ, ನೀವು ಪಂಡಿತ ರಾಮಕೃಷ್ಣರನ್ನು ಈ ಪ್ರಕಾರ ದರ್ಬಾರಿನಿಂದ ಹೊರಹೋಗಲು ಬಿಡಬಾರ್ದಿತ್ತು. ನಾವು ಬಯಸಲಿಲ್ಲ ಪಂಡಿತ ರಾಮಕೃಷ್ಣ ದರ್ಬಾರಿನಿಂದ ಹೋಗುವುದನ್ನು. ಆದರೆ ಏನು ಮಹಾರಾಜ, ಪಂಡಿತ ರಾಮಕೃಷ್ಣ ಎಷ್ಟು ನಂಬುತ್ತಾರೆ ನಿಮ್ಮನ್ನ ಎಷ್ಟು ಗೌರವಿಸುತ್ತಾರೆ. ನೀವವರಿಗೆ ಅರ್ಥ ಮಾಡಿಸ್ಬೇಕಿತ್ತು. ಏನರ್ಥ ಮಾಡಿಸ್ಬೇಕಿತ್ತು? ಮಹಾರಾಣಿ ಚಿನ್ನಾದೇವಿ ಹೇಳಿ, ಏನರ್ಥ ಮಾಡಿಸ್ಬೇಕಿತ್ತು ನಾವು ಪಂಡಿತ ರಾಮಕೃಷ್ಣರಿಗೆ? ನಮಗೂ ಒಬ್ಬ ಮುಗ್ಧ ಬಾಲಕನನ್ನು ಅವನ ಮಾತಾಪಿತರಿಂದ ಬೇರ್ಪಡಿಸುವುದು ಉಚಿತವೆನಿಸಲಿಲ್ಲ. ಆದರೆ ಆ ಸಮಯ ನಮ್ಮ ಸಮಕ್ಷ ಆ ಬಾಲಕನ ಭವಿಷ್ಯದ ಪ್ರಶ್ನೆ ಇತ್ತು. ಕಲ್ಲೂರಿ ದಿನಕರರು ಏನು ಹೇಳಿದ್ದರು ಅದು ಉಚಿತವಿತ್ತು. ಒಬ್ಬ ಬಾಲಕನ ಭವಿಷ್ಯ ಅಧಿಕ ಮಹತ್ವಪೂರ್ಣವಾಗಿರುತ್ತದೆ. ಆದರೆ ಮಹಾರಾಜ, ಪ್ರಶ್ನೆ ಏನು? ಮಹಾರಾಣಿ ಚಿನ್ನಾದೇವಿ ಪಂಡಿತ ರಾಮಕೃಷ್ಣರನ್ನು ಮಾಡಿದ್ದರು ಅದು ಉಚಿತವಾಗಿತ್ತೆ. ತೆರೆದ ದರ್ಬಾರಿನಲ್ಲಿ ನಮ್ಮನ್ನು ಅಪಮಾನ ಮಾಡಿದ್ದಾರೆ. ಹಾಗೆಲ್ಲ ಏನೂ ಇಲ್ಲ ಮಹಾರಾಜ. ಪಂಡಿತ ರಾಮಕೃಷ್ಣ ಏನೆಲ್ಲ ಮಾಡಿರಬಹುದು, ಆದರೆ ಅವರ ಉದ್ದೇಶ ನಿಮ್ಮನ್ನು ಅವಮಾನಗೊಳಿಸುವುದಾಗಿರಲಿಲ್ಲ. ಬದಲಾಗಿ ಅವರು ನಿಮ್ಮ ಪ್ರತಿ ತೋರಿಸುವಂತಹ ಭಾವನೆ ಆಗಿತ್ತು. ನಿಮ್ಮ ಮೇಲೆ ವಿಶ್ವಾಸವಿತ್ತು. ಇದರ ತಾತ್ಪರ್ಯ ಏನೆಂದರೆ ನಮಗೆ ಅಡುಗೆ ಮನೆಯಿಂದ ಮುಕ್ತಿಯಾಯಿತೆ, ಅರ್ಥಾತ್ ಕಲ್ಲೂರಿಜಿ ಪಂಡಿತ ರಾಮಕೃಷ್ಣರಿಗಿಂತ ತುಂಬಾ ಶ್ರೇಷ್ಠ. ಮಹಾರಾಜ, ನಾವಂತೂ ವಿಜಯಿಯಾದೆವಲ್ಲ. ಮಹಾರಾಣಿ ತಿರುಮಲಾಂಬಾ, ನಿಮಗೆ ನಿಮ್ಮ ವಿಜಯದ ಚಿಂತೆಯಾಗಿದೆ, ಪಂಡಿತ ರಾಮಕೃಷ್ಣರದಲ್ಲ. ಪಂಡಿತ ರಾಮಕೃಷ್ಣರ ಬಗ್ಗೆ ಚಿಂತೆ ಮಾಡುವುದಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ. ಏಕೆಂದರೆ ಈಗ ಈ ದ್ವಂದ್ವ ಕಲ್ಲೂರಿ ದಿನಕರ ಮತ್ತು ಪಂಡಿತ ರಾಮಕೃಷ್ಣರ ಮಧ್ಯೆ ಅಲ್ಲ, ಪಂಡಿತ ರಾಮಕೃಷ್ಣ ಮತ್ತು ನಮ್ಮ ಮಧ್ಯೆ. ಮಹಾರಾಜ, ಹೇ ಈಶ್ವರ, ನಮ್ಮ ಮನಸ್ಸು ತುಂಬಾ ವಿಚಲಿತವಾಗುತ್ತಿದೆ. ಯಾವುದೇ ಅನರ್ಥವಾಗಬಾರದು. ನಾವು ಪ್ರಾತಃ ಕಾಲವೇ ಕಾಳಿಮಾತೆಯ ದರ್ಶನ ಪಡೆಯಲು ಹೋಗುತ್ತೇವೆ. ವಾಹ್, ಭೋಜನದ ಸುಗಂಧ ತುಂಬಾ ಚೆನ್ನಾಗಿ ಬರ್ತಿದೆ. ಆದ್ರೆ ನೀವು ಮೊದಲು ಇದನ್ನ ಹೇಳಿ, ಭೋಜನಕ್ಕೆ ನಿಮ್ ಜೊತೆ ಯಾರು ಬರ್ತಿದ್ದಾರೆ? ಹಾಗಿದ್ರೆ ಇವ್ನ ನಿಮ್ ಅತಿಥಿ. ಕಲ್ಲು, ಬಾಬಾ ಬೇಗ ಬಾ, ನಿನ್ ಪಾದಕ್ಕೆ ಕಳ್ಚಿ ತಯಾರಾಗು. ಅಯ್ಯೋ ಬಾಪ, ಖಂಡಿತ ಒಳ್ಳೆ ಸಮಯಕ್ಕೆ ಬಂದಿದ್ಯಾ ನೀನು. ನೋಡು, ಭೋಜನ ಕೂಡ ಬಡ್ಸಾಗಿದೆ. ಹೇಗಿದೆಯಾ ಮಿತ್ರ? ಬಾ. ನಿನಗೆ ಗೊತ್ತಿತ್ತ ನಾನು ಬರ್ತೀನಿ ಅಂತ? ಹಾ, ಹೇಗೆ ಆಚಾರ್ಯರು ನನ್ನ ಕುಶಲಕ್ಷೇಮ ವಿಚಾರಿಸಕ್ ಬಂದಿದ್ರೋ ಹಾಗೆ ನೀನು ಬರ್ಲೇಬೇಕಿತ್ತು. ಇಲ್ಲಿ ನೋಡು, ಅಮ್ಮ ನಿನಗೋಸ್ಕರ ಕೆಂಬೇರಿನ ಹಲವಾ ಮಾಡಿದ್ದಾರೆ. ನೋಡು, ಭೋಜನ ಮಾಡ್ತಾ ಮುಂದಿನ ಚರ್ಚೆ ಮಾಡೋಣ ಬಾ. ಓಹೋ, ಬೇಸರ ನನ್ ಮೇಲಲ್ವಾ, ಅಮ್ಮನ ಮೇಲೆ ಅಲ್ವಲ್ಲ. ಅಮ್ಮ ತನ್ನ ಕೈಯಾರೆ ಎಲ್ಲಾ ವ್ಯಂಜನ ಮಾಡಿದಾಳೆ. ಅಯ್ಯೋ, ಬಂದ್ ಕೂತ್ಕೋ, ಬಾ ಕೂತ್ಕೋ. ಹಾ, ಭೋಜನ ಶುರು ಮಾಡು. ಆಶ್ಚರ್ಯವಾಗಿದೆ, ನನ್ ಮೇಲೆ ಇದ್ಯಾವುದು ಪ್ರಭಾವನೇ ಬೀರ್ಲಿಲ್ಲ. ಯಾವ ಮಣ್ಣಲ್ಲಿ ಹುಟ್ಟಿದೀಯಾ? ನನ್ಗೇನ್ ಅರ್ಥ ಆಗ್ಲಿಲ್ಲ ಕಲ್ಲು. ನನ್ನದು ಹಾರ್ದಿಕ ಅಭಿಲಾಷೆ ಇತ್ತು ದರ್ಬಾರ್ನಲ್ಲಿ ನೀನು ಲಜ್ಜೆಗೊಳಗಾಗೋದನ್ನ ನೋಡಲು. ಆದ್ರೆ ನೀನು ಒಂದೇ ಬಾರಿಗೆ ಪರಾಜಯ ಸ್ವೀಕಾರ ಮಾಡಿದೆ. ನೀನ್ ನನ್ನ ದರ್ಬಾರಲ್ಲಿ ಲಜ್ಜಿತನಾಗಿ ನೋಡೋದಕ್ ಬಯಸ್ತಿದ್ಯಾ? ಆದ್ರೆ ಯಾಕೆ? ನಾನ್ ನಿನ್ ಶತ್ರುವಂತೂ ಅಲ್ಲ. ಆದ್ರೂ ನೀನು ಹಾಗ್ಯಾಕೆ ಬಯಸ್ತಿದ್ದೆ? ಹೋಗ್ಲಿ ಬಿಡು, ಮೊದಲು ಭೋಜನ ಮಾಡೋಣ, ಆಮೇಲೆ ಬೇರೆದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಗೆ ನೀನು ಸಮಾನ ಮಿತ್ರನಾದಿಯೋ ಅವನಿಗೆ ಶತ್ರುವಿನ ಅವಶ್ಯಕತೆ ಇದೆ. ಏನು? ಸ್ಮರಣೆ ಮಾಡ್ಕೋ, 15 ವರ್ಷಗಳ ಹಿಂದೆ ಆ ದಿನ. ನಿಮ್ಮ ತಾತ್ಪರ್ಯ ಏನಂದ್ರೆ ನೀವು ನಿಮ್ಮ ಬಾಲ್ಯಕಾಲದಲ್ಲಿ ಅತ್ಯಂತ ಬುದ್ಧಿವಂತರಾಗಿದ್ದೀರಿ, ಅದಕ್ಕೆ ದೊಡ್ಡವರಾಗಿ ನೀವಂತ ಮಾತಲ್ಲಿ ವಿಶ್ವಾಸವಿರಿಸೋ ಮೂರ್ಖತನ ತೋರಿಸ್ತಿದ್ದೀರಾ. ಮೂರ್ಖ ಪಿತಾಶ್ರೀಯ ಮೂರ್ಖ ಪುತ್ರ, ಮೂರ್ಖ ಪಿತಾಶ್ರೀಯ ಮೂರ್ಖ ಪುತ್ರ. ಅಯ್ಯೋ, ಪರಿಹಾಸ್ಯವಾಗಿತ್ತು ಹುಚ್ಚ, ತಮಾಷೆಗೆ ಹೇಳಿದ್ದು. ಅದ್ರಲ್ಲೂ ನಾನು ಒಬ್ಬ ಚಿಕ್ಕ ಬಾಲಕನೇ ಅಲ್ವಾ? ನಿನ್ನ ಒಂದು ಪರಿಹಾಸ್ಯ ನನ್ನ ಜೀವನದ ಕಠೋರ ಸತ್ಯವಾಯ್ತು. ಬಾಲ್ಯಕಾಲದಲ್ಲಿ ಅರಿವಿಲ್ದೆ ನಾನು ನಿನಗೆ ನಿನ್ನ ಪಿತಾಶ್ರೀಗೆ ಏನಾದ್ರೂ ಹೇಳಿದ್ರೆ ಅದನ್ನಿಟ್ಕೊಂಡು ನೀನು ಕ್ರೋಧಿತನಾಗಿದೆಯಾ? ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡು ನನ್ನನ್ನ. ಎಂತಹ ಕ್ಷಮೆ ರಾಮು? ನಿನ್ನ ಒಂದು ತಪ್ಪು ನನ್ನ ಸಮಸ್ತ ಬಾಲ್ಯಕಾಲ ನಷ್ಟ ಮಾಡ್ಬಿಡ್ತು. ಲಜ್ಜೆಗೊಂಡು ನಾನು ನನ್ನ ಪಿತಾಶ್ರೀ ತೆನಲಿ ಗ್ರಾಮವನ್ನ ತ್ಯಾಗ ಮಾಡ್ಬೇಕಾಯ್ತು.
ಪಿತಾಶ್ರೀಯ ಗೌರವ ಶಾಶ್ವತವಾಗಿ ನಷ್ಟವಾಯ್ತು. ಇದರ ಪ್ರತಿರೋಧ ನಾನು ತೆಗೆದುಕೊಳ್ಬೇಕಿತ್ತು. ಇಂದು ನನ್ನ ಪ್ರತಿಶೋಧ ಪೂರ್ಣವಾಯ್ತು. ಮೂರ್ಖ ನಾನಲ್ಲ ರಾಮು, ಮೂರ್ಖ ನೀನು. ತೆರೆದ ದರ್ಬಾರ್ನಲ್ಲಿ ಮಹಾರಾಜರಿಗೆ ಅಪಮಾನ ಒಬ್ಬ ಮೂರ್ಖ ಮಾತ್ರ ಮಾಡಲು ಸಾಧ್ಯ. ಆದ್ರೀಗ ನೀನು ದರ್ಬಾರಿನಿಂದ ಶಾಶ್ವತವಾಗಿ ಹೊರಬಿದ್ದಿದ್ದೀಯ. ಇದನ್ನೆಲ್ಲ ನಿನ್ ಪಿತಾಶ್ರೀ ಮಾಡೋದಕ್ಕೆ ಹೇಳಿರೋದಲ್ವಾ? ಸ್ವಯಂ ಅಷ್ಟು ದೊಡ್ಡ ವಿದ್ವಾನ್ರಾಗಿದ್ರು ಕೂಡ ಇಷ್ಟು ಹೀನ ಭಾವನೆ ಇತ್ತ ಅವರಲ್ಲಿ. ಕಲ್ಲು ಯಾವಾಗ ಯಾರನ್ನು ಕೀಳಾಗಿ ಕಂಡು ಉಚ್ಚಸ್ಥಾನ ಪ್ರಾಪ್ತಿ ಪಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ನಮ್ಮ ವಿದ್ಯೆ, ನಮ್ಮ ಸಂಸ್ಕಾರ, ನಮ್ಮ ಕಾರ್ಯವೇ ನಮ್ಮನ್ನ ಉಚ್ಚಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಬಾಲ್ಯಕಾಲದಲ್ಲಿ ಅರಿವಿಲ್ಲದೆ ನಾನು ಮಾಡಿರೋ ತಪ್ಪಿನ ಪ್ರತಿಶೋಧ ನೀನು ಆ ಮುಗ್ಧ ಬಾಲಕನಿಗೆ ನೀಡಿದ್ಯಾ? ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನ ಕೀಳಾಗಿ ತೋರಿಸೋದಕ್ಕೆ ನೀನು ಮುಗ್ಧ ಬಾಲಕನನ್ನ ಅವನ ಮಾತೆಯಿಂದ ಬೇರ್ಪಡಿಸಿದ್ಯಾ? ಇದು ಅನ್ಯಾಯ ಅಲ್ವಾ? ಹೇಳು. ಸಾಕು, ನಿನ್ನ ಪ್ರವಚನ ಕೇಳೋಕೆ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ. ನಾನೇನು ಮಾಡಿದ್ದು ಅದು ಸರಿಯಾಗೇ ಇತ್ತು. ಮೊದಲು ನಾನು ನಗರ ತ್ಯಾಗ ಮಾಡಿದ್ದೆ, ಈಗ ನಿನ್ನ ಸರದಿ. ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೊರಟು ಹೋಗು. ಅಲ್ಲೆಲ್ಲೇ ಮಣಿ ಮಣಿ, ಈ ಕಲ್ಲೂರಿ ಪಂಡಿತ ರಾಮಕೃಷ್ಣನ ಬಳಿ ತುಂಬಾ ಬುದ್ಧಿವಂತ ಇದ್ದಾನೆ. ದರ್ಬಾರಲ್ಲಿ ಶತ್ರುತ್ವ, ಮತ್ತಿಲ್ಲಿ ಭೋಜನದ ಆನಂದ. ನಡಿ ಗುರುಜಿ ಹೇಳೋಣ. ನಡಿ. ಏನಾಯ್ತಮ್ಮ? ನೀನಿಲ್ಲಿ ಉಯ್ಯಾಲೆ ಆಡ್ತಿದ್ಯಾ? ನಿರ್ಲಕ್ಷಿಸಿರೋ ಸನ್ಯಾಸಿ ತರ ಏನು ಆಗೇ ಇಲ್ಲ ಅನ್ನೋ ಹಾಗೆ. ಆ ಕಲ್ಲೂರಿ ನಿನ್ನ ದರ್ಬಾರಿಂದ ಹೊರಗ್ ಹಾಕಿಸ್ದ, ಆದ್ರೆ ನೀನು ಅವನ್ನೇ ಮನೆಗೆ ಆಮಂತ್ರಣ ಮಾಡಿ ಅವನಿಗೆ ಭೋಜನ ತಿನ್ನಿಸ್ತಿದ್ಯಾ? ಬಿಡಲ್ಲ ನಾನು ಆ ಕಲ್ಲೂರಿನ. ದೊಡ್ಡವನಾಗಿದ್ರೇನೀಗ ಇನ್ನೊಂದ್ಸಲ ಅವನ್ಗೆ ಓಡಾಡ್ಸ್ಕೊಂಡು ಹೊಡಿತೀನಿ. ನಾನು ಪಾಠ ಕಲಿಸ್ತೀನಿ ಅವನ್ಗೆ. ಇಲ್ಲ ಶಾರದಾ, ಸರಿಯಾಗಿ ನೋಡಿದ್ರೆ ಅದರಲ್ಲಿ ಅವನದೇನ್ ದೋಷ ಇಲ್ಲ. ತಪ್ಪು ನನ್ನಲ್ಲೂ ಇತ್ತು. ನಾನು ನನ್ನ ವಾಣಿ ಮೇಲೆ ನಿಯಂತ್ರಣ ಇರಿಸ್ಕೋಬೇಕಿತ್ತು. ಅದ್ಲೇಲಮ್ಮ, ನೀನು ಆಗ ಚಿಕ್ಕ ಬಾಲಕನಾಗಿದ್ದೆ ತಾನೆ. ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಹಾಗೆ ಆಗುತ್ತೆ. ಬಾಲಕನಾಗಿದ್ರೆ ಏನು ಗುಂಡಪ್ಪ, ಅದು ಸತ್ಯವೇ ಇರಬಹುದು. ಆದ್ರೆ ಕಹಿಯಾಗಿತ್ತಲ್ವಾ? ಮಾತು ಎಷ್ಟು ತೀಕ್ಷ್ಣವಾಗಿತ್ತಂದ್ರೆ ಅದು ಕಲ್ಲು ಮತ್ತವನ ಪಿತಾಶ್ರೀಗೆ ಆಘಾತ ಮಾಡಿತ್ತು. ಬಿಡಿ, ಇದರಿಂದ ನನಗೂ ಶಿಕ್ಷೆ ಪ್ರಾಪ್ತಿ ಆಯ್ತಲ್ವಾ? ಯಾವತ್ತು ಯಾರನ್ನಾದ್ರೂ ಎಚ್ಚರಿಸೋದಕ್ಕೆ ಹಾಗಂತೂ ಹೇಳಬಾರ್ದು. ಅವರು ಅಪಮಾನಿತರಾಗೋ ಹಾಗೆ. ಇಲ್ದಿದ್ರೆ ಪರಿಣಾಮ ವಿಪರೀತವಾಗುತ್ತೆ. ಕಲ್ಲು ಜೀವನದಲ್ಲಿ ಆದ ಹಾಗೆ. ಅಮ್ಮ, ಖಡ್ಗದಿಂದ ಆದ ಗಾಯ ಸಮಯ ಕಳೀತಿದ್ದ ಹಾಗೆ ಮಾಯವಾಗತ್ತೆ. ಆದರೆ ಕಠೋರ ಮತ್ತು ನಿಷ್ಠೂರ ಶಬ್ದ ವ್ಯಕ್ತಿಗೆ ಜೀವನ ಪರ್ಯಂತ ಆಘಾತ ಉಂಟು ಮಾಡುತ್ತೆ. ನಿನ್ಗೆ ಕಲ್ಲೂರಿ ಎಷ್ಟೆಲ್ಲ ಅವಮಾನ ಮಾಡ್ದ, ಆದ್ರೆ ನೀನು ನಿನ್ ಒಳ್ಳೆತನ ಬಿಡ್ಲಿಲ್ಲ. ನನಗ್ ನಿನ್ ಮೇಲೆ ಗರ್ವವಿದೆ. ನೀನು ನನ್ನ ಪುತ್ರ. ಹಾ ಅಮ್ಮ, ನನಗ್ ಬೇಕಾಗಿರೋದೇನು? ಕೇವಲ 4 ಜೋಡಿ ವಸ್ತ್ರ, 2 ಹೊತ್ತು ಭೋಜನ. ನಿನ್ನ ಆಶೀರ್ವಾದ ಮತ್ತು ಶಾರದಾಳ ಪ್ರೀತಿಗೆ ಯಾವತ್ತೂ ಕೊರತೆ ಇಲ್ಲ ಜೀವನದಲ್ಲಿ. ಅದೆಲ್ಲ ಸರಿ, ಆದ್ರೆ ಇದನ್ ಹೇಳಿ ನಾವೀಗ ಏನ್ ಮಾಡೋದು? ಏನ್ ತಿನ್ನೋದು? ಓಹೋ, ಅವಾಗ್ಲಿಂದ ಒಂದೇ ಯೋಚನೆ. ನಿನಗೆ ಎಷ್ಟು ಸಲ ಹೇಳ್ಬೇಕು ಶಾರದಾ, ಚಿಂತೆ ಮಾಡಬೇಡ, ಏನಾದ್ರೂ ಮಾಡೋಣ, ಯೋಚಿಸೋಣ, ಶಾಂತವಾಗಿರು. ಈಗ ತಾನೇ ಹೇಳಿದ್ರೆ ನಿಮ್ ವಾಣಿಯ ಬಗ್ಗೆ ನಿಯಂತ್ರಣ ಇರಿಸ್ತೀನಿ ಅಂತ, ಈಗ ಕೂಗಾಡ್ತಿದ್ದೀರಾ? ನೀನ್ ಅವಳ ಬಗ್ಗೆ ಬಿಡು, ನೀನ್ ಚಿಂತೆ ಮಾಡ್ಬೇಡ. ಹಿತ್ತೋಗೋ ಗಂಟೆಗಳು. ನನ್ನ ಹತ್ರ ಇದ್ ಬಿಟ್ಲೆ ಬೇಲೆ ಏನೂ ಇಲ್ಲ. ಇದನ್ ಮಾಲದ್ಲೆ ಸ್ವಲ್ಪ ದಿನ ತಲುಪೋದಲ್ವಾ? ಇಲ್ಲಿ ನೋಡು, ಈ ಮನೆಯ ಮಹಾಪುಲುಸನನ್ನ. ಇದ್ರ ಯಾವ ಅವಶ್ಯಕತೆನೂ ಇರೋದಿಲ್ಲ ಗುಂಡಪ್ಪ. ಏನ್ ನೋಡ್ತಿದ್ದೀರಾ? ಈ ನವರತ್ನ ಹಾರ, ಇದ್ರ ಕಡೆ ನೋಡಕ್ಕೂ ಹೋಗ್ಬೇಡಿ. ಅಯ್ಯೋ, ನಾನು ಹಾಗೇನು ಹೇಳಲೇ ಇಲ್ಲ ನಿನ್ಗೆ. ನಮ್ಗೆ ನಿಮ್ಮೇಲ್ ನಂಬಿಕೆನೇ ಇಲ್ಲ. ನಾವೀಗ ಈ ಹಾರನ ಹಾಕೊಂಡೇ ಮಲ್ಕೋತೀವಿ. ಅಯ್ಯೋ, ಓ,
ಅಯ್ಯೋ, ನಾನು ಮಲಗಿದಾಗ್ಲಿ ಲಘುಶಂಕೆ ಯಾಕೆ ಬರುತ್ತೆ? ಅಮ್ಮ ಎದ್ದೇಳು, ಅಮ್ಮ ಎದ್ದೇಳು, ಲಘುಶಂಕೆ ಬಲ್ತಿದೆ. ಅಯ್ಯೋ ಅಮ್ಮ ಎದ್ದೇಳು. ಶಾರದಾ ಎದ್ದೇಳು. ಲಾಮ ಎದ್ದೇಳು. ಅಯ್ಯೋ ಲಾಮ ಎದ್ದೇಳು, ಲಾಮ ಎದ್ದೇಳು. ಏನು? ಅಯ್ಯೋ ಲಘುತಕ್ಕೆ ಬಲ್ತಿದೆ. ಹಾಗಾದ್ರೆ ಹೋಗೋದಲ್ವಾ? ಅಯ್ಯೋ ಲಾಮ, ನನ್ ಜೊತೆ ಹೊಲಕ್ ಬಾ. ಹೊಲಗಲೆ ಯಾವ್ದಲ್ಲೂ ಪ್ರಾಣಿಗಳು ನನ್ನ ಎತ್ಕೊಂಡು ಹೋದ್ಲೆ. ಅಯ್ಯೋ ಲಾಮ ಬಾ. ಗುಂಡಪ್ಪ ನನ್ ಸತಾಯಿಸ್ಬೇಡ, ಹೋಗು. ಪಂಡಿತ ರಾಮಕೃಷ್ಣರಿಲ್ಲದೆ ದರ್ಬಾರ್ ಎಷ್ಟು ಚಂದವಾಗಿ ಪ್ರತೀತಿಯಾಗುತ್ತಿದೆ. ನೀವೇನಾದ್ರೂ ಹೇಳಿದ್ರ ಗುರುವರ್ಯ? ನೀವು ಕೇಳಿಸ್ಕೊಂಡ್ರ ಮಹಾರಾಜ? ಹೌದು, ನೀವೇನಾದ್ರೂ ಹೇಳಿದ್ರ? ಇಲ್ಲ ಮಹಾರಾಜ, ಇಲ್ಲ, ನಾವೇನು ಹೇಳಿಲ್ಲ. ಏನಿಲ್ಲ ಮಹಾರಾಜ, ಕೇವಲ ನಾವು ರಾಮನ ನಾಮ ಜಪ ಮಾಡ್ತಿದ್ವು. ರಾಮ ರಾಮ ನೋವು 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 ತುಂಬಾ ನೋವುತ್ತಿದೆ. ಗುರುವರ್ಯ, ನೀವು ಸರಿಯಾಗಿದ್ದೀರಾ? ಇಲ್ಲ ಮಹಾರಾಜ, ನಾವು ಅದೇನಾಯ್ತಂದ್ರೆ ನಿನ್ನೆ ನಾವೊಂದು ವೃದ್ಧ ಮಹಿಳೆಗೆ ಸಹಾಯ ಮಾಡಲು ಹೋಗಿದ್ವಿ ಅಷ್ಟೇ. ಅದೇ ಪ್ರಸಂಗದಲ್ಲಿ ಪೆಟ್ಟಾಯಿತು. ನಮ್ಮ ಚಿಂತೆ ಮಾಡಬೇಡಿ ಮಹಾರಾಜ, ನಾವು ಚೆನ್ನಾಗೇ ಇದ್ದೀವಿ. ಇಂದಿನ ದರ್ಬಾರಿನ ಕಾರ್ಯವಾಹಿ ಆರಂಭ ಮಾಡಿ. ಮಹಾರಾಜ, ದರ್ಬಾರಿನ ಕಾರ್ಯವಾಹಿ ಆರಂಭ ಮಾಡುವ ಮೊದಲು ಅದು ಮುಖ್ಯ ಸಲಹೆಗಾರನ ಪದವಿಗೆ ಯಾರನ್ನಾದರೂ ನಿಯುಕ್ತಿ ಮಾಡಲು ಅನುಗ್ರಹ ಮಾಡಿ. ನೀವು ನಿಮ್ಮ ಅರ್ಥವೇನು ಗುರುವರ್ಯ? ಮಹಾರಾಜ, ಈಗ ನೋಡಿ, ಪಂಡಿತ ರಾಮಕೃಷ್ಣ ಇಲ್ಲಿ ಇಲ್ಲದ ಕಾರಣ ಇದರ ತಾತ್ಪರ್ಯ ಏನೆಂದರೆ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಸಲಹೆಗಾರರ ಪದವಿ ಖಾಲಿಯಾಗಿದೆ ಎಂದು. ಏನು ಅಂತ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಲ್ಲವೇ? ಈ ಪದವಿಗೆ ಯೋಗ್ಯರಾದವರು. ಮಹಾರಾಜ, ನಮ್ಮ ವಿಚಾರದಲ್ಲಿ ನೀವು ಈ ಪದವಿಗೆ ಕಲ್ಲೂರಿಯವರನ್ನು ನಿಯುಕ್ತಿ ಮಾಡಿರೆಂದು ನನಗೆ ತಿಳಿದಿದೆ ಮಹಾರಾಜ. ಅದು ಈ ನಿರ್ಣಯ ತೆಗೆದುಕೊಳ್ಳುವುದು ನಿಮಗೆ ಕಠಿಣ ಮತ್ತು ನೋವು ಕೊಡುವಂಥದ್ದು. ಆದರೆ ಗುರುಜಿ, ಇವಳೇ ವೃದ್ಧ ಮಹಿಳೆ ಮತ್ತವಳ ಲಾಟಿ ಅಲ್ವಾ ಗುರುಜಿ? ಅಮ್ಮ, ಈ ಅಮ್ಮ ಮತ್ತೆ ಶಾರದಾ ಇಲ್ಲಿ ಯಾವ ಪ್ರಯೋಜನಕ್ಕೆ ಬಂದಿದ್ದಾರೆ? ಇಲ್ಲಿ ನೀವೇನೆ
ಮಹಾರಾಜ, ಅಮ್ಮ ಕೂಡ ಪ್ರಣಾಮ ಮಾಡ್ತಿದ್ದಾರೆ. ಹಾ, ಅಮ್ಮ ಅವರಿಗೂ ಪ್ರಣಾಮ. ಈಗ ನೀವಿಬ್ಬರು ಹೇಳುವಿರಾ ಏನು ಅದು ಯಾವ ವಿಷಯಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ಎಂದು? ಎತ್ಕೊಳ್ಳಿ ಮಹಾರಾಜ. ಏನು? ನ್ಯಾಯ ಕೊಡ್ಸ್ತೀನಿ ಅಂತ ಆಣೆ ಎತ್ಕೊಳ್ಳಿ. ಅರ್ಥಾತ್ ನಾವಿಲ್ಲಿ ನಿಮ್ ಬಳಿ ನ್ಯಾಯಕ್ಕಾಗಿ ಬಂದಿದ್ದೇವೆ, ನಮಗ್ ನ್ಯಾಯ ಕೊಡ್ಸಿ ಮಹಾರಾಜ. ನಿಮ್ಮ ಪತಿ ಪಂಡಿತ ರಾಮಕೃಷ್ಣರಿಗೆ ನ್ಯಾಯ ಪ್ರಣಾಳಿಕೆಯ ಮೇಲೆ ವಿಶ್ವಾಸವಿಲ್ಲ. ಅಂದ ಮೇಲೆ ನೀವಿಬ್ರು ಇಲ್ಲಿ ಯಾವ ಕಾರಣಕ್ಕಾಗಿ ಉಪಸ್ಥಿತರಿದ್ದೀರಾ? ಮಹಾರಾಜರು ಖಂಡಿತ ಸರಿಯಾಗಿ ಹೇಳ್ತಿದ್ದಾರೆ. ನಡಿ ಶಾರದಾ. ಮಹಾರಾಜ, ನಮ್ಮ ಬಳಿ ಒಂದು ಬಹುಮೂಲ್ಯ ತುಂಬಾ ಸುಂದರವಾದ ಹಾರ ಇತ್ತು. ಶಾರದಾಳಿಗೆ ಆ ಹಾರ ಅತಿ ಪ್ರಿಯವಾಗಿತ್ತು. ಕತೆ ಮುಗಿತು. ನಡಿ ಶಾರದಾ. ಮಹಾರಾಜ, ನಮ್ಮ ಹಾರ ಕಳ್ಳತನವಾಗಿದೆ. ನಮ್ಗ ಹಾರ ವಾಪಸ್ ಬೇಕು. ನೀವ್ ಈಗ್ಲೇ ನಿಮ್ದೊಂದ್ ಸೇನೆಯನ್ನ ಸೇನಾಪತಿ ಸಹಿತ ಆ ಹಾರ ಕದ್ದಿರೋ ಕಳ್ಳನ ಹಿಡಿಯೋ ಕಳ್ಸಿ. ನಮ್ಗ ಹಾರ ಬೇಕು ಮಹಾರಾಜ. ದೇವಿ, ನೀವು ಹಾರ ಕಳ್ಳತನವಾಗುವುದನ್ನ ನೋಡಿದ್ದೀರಾ? ಆದ್ರೆ ರಾಮ ನಮ್ಗೆ ಹೇಳೋದಕ್ಕೆ ಬಿಡ್ತಾನೆ ಇಲ್ಲ. ಪಂಡಿತ ರಾಮಕೃಷ್ಣ ಒಪ್ಪುತ್ತಿಲ್ಲವೇ? ಅರ್ಥಾತ್ ಪಂಡಿತ ರಾಮಕೃಷ್ಣ ಇಲ್ಲೇ ಉಪಸ್ಥಿತರಿದ್ದಾರೆ. ಎಲ್ಲಿದ್ದಾರೆ ಅವರು? ಪಂಡಿತ ರಾಮಕೃಷ್ಣ! ಪ್ರಣಾಮ. ಸರಿ ಸರಿ, ನೀವು ನಮಗೆ ಇದನ್ನು ಹೇಳಿ, ನೀವು ಆಹಾರ ಕಳ್ಳತನವಾಗಿದ್ದನ್ನು ನೋಡಿದ್ದೀರಾ? ನೀವು ಆ ಕಳ್ಳನನ್ನ ನೋಡಿದ್ರ? ಈ ತಲೆಯನ್ನು ಅಲ್ಲಾಡಿಸುತ್ತಾ ಎಂಥ ವಿಚಿತ್ರ ಭಂಗಿಯನ್ನು ನಿರ್ಮಾಣ ಮಾಡುತ್ತಿದ್ದೀರಾ? ಬಾಯ್ ಬಿಡಿ, ಸ್ಪಷ್ಟಪಡಿಸಿ. ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ? ಯಾಕೆ ಅಂದ್ರೆ ನಾನ್ ಕಳ್ಳನ್ ನೋಡೇ ಇಲ್ವಲ್ಲ. ಹಾಗಾದ್ರೆ ಯಾರು ನೋಡಿದ್ದಾರೆ? ಗುಂಡಪ್ಪನೇ ಕಳ್ಳನನ್ನ ನೋಡಿದ್ದಾನೆ. ಗುಂಡಪ್ಪನೇ? ಅಮ್ಮ ಅವರು ಇಲ್ಲೇ ಇದ್ದಾರೆ, ಶಾರದಾ ದೇವಿ ಕೂಡ ಇಲ್ಲೇ ಇದ್ದಾರೆ, ಹಾಗೆ ಪಂಡಿತ ರಾಮಕೃಷ್ಣರು ಕೂಡ ಇಲ್ಲೇ ಉಪಸ್ಥಿತರಿದ್ದ ಮೇಲೆ ಗುಂಡಪ್ಪ ಎಲ್ಲಿ ಹೋಗೋಕ್ ಸಾಧ್ಯ? ಗುಂಡಪ್ಪ! ಪ್ರಣಾಮಗಳು. ಪ್ರಣಾಮ. ಹೇಳು ಗುಂಡಪ್ಪ, ನೀವು ಕಳ್ಳನ್ನ ನೋಡಿದ್ರ? ಲಾಮ ಹೇಳ್ಬೇಡ ಅಂತಿದ್ದಾನ ಮಹಾರಾಜ. ಪಂಡಿತ ರಾಮಕೃಷ್ಣರೇ, ನೀವೇನ್ ಮಾಡ್ತಾ ಇದ್ದೀರಾ? ಆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ. ನೀವು ಆ ಕಡೆ ಆ ದಿಕ್ಕಿಗೆ. ಗುಂಡಪ್ಪ, ನಿರ್ಭಯವಾಗಿ ಸತ್ಯವನ್ನು ಹೇಳಿ, ಏನು ನೀವು ಕಳ್ಳನ್ನ ನೋಡಿದ್ರ? ಲಾಮ ಹೇಳ್ಬೇಡ ಅಂತಿದ್ದಾನ ಮಹಾರಾಜ. ಪಂಡಿತ ರಾಮಕೃಷ್ಣ, ಏನ್ ಮಾಡ್ತಾ ಇದ್ದೀರಾ ನೀವು? ಹೋಗಿ ನಿಮ್ಮ ಆಸನ ಗೃಹ. ನಾವು ಏನ್ ಕೇಳ್ತಿದ್ದೀವಿ? ಪಂಡಿತ ರಾಮಕೃಷ್ಣರಿಗೆ ಗೊತ್ತಿಲ್ಲ ಕಳ್ಳತನ ಯಾರು ಮಾಡಿದ್ದು ಅಂತ. ಗುಂಡಪ್ಪ ಕೂಡ ಕಳ್ಳನ್ನ ನೋಡಿಲ್ಲ, ಹಾಗೆ ಶಾರದಾ ದೇವಿ ಕೂಡ ಕಳ್ಳನ್ನ ನೋಡೇ ಇಲ್ಲ. ಹಾಗಾದ್ರೆ ಕಳ್ಳನ್ನ ನೋಡಿದ್ಯಾರು? ಮಹಾರಾಣಿ ಚಿನ್ನದೇವಿ ಮಹಾರಾಜ. ಮಹಾರಾಣಿಯನ್ನ ಈ ಪ್ರಕರಣಕ್ಕೆ ಎಳೆಯೋ ದುಸ್ಸಾಹಸ ಮಾಡ್ತಿದ್ದಾನೆ ಉತ್ತಂಡ ಬಾಲಕ. ನಿನಗಿಂತ ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ನೀವು ಒಂದ್ಸಲ ಮಹಾರಾಣಿ ಅವರನ್ನ ಕರೆದು ಸತ್ಯ ತಿಳ್ಕೊಂಡ್ರೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಮಹಾಮಂತ್ರಿಗಳೇ, ಮಹಾರಾಣಿ ಚಿನ್ನದೇವಿಯವರೇ, ಏನು ನೀವು ನಮಗೆ ಹೇಳಬಹುದೇ? ಅದು ನೀವು ಕಳ್ಳನನ್ನ ನೋಡಿದ್ದು. ನಾವು ನಿಮ್ಮಲ್ಲಿ ಏನು ಕೇಳುತ್ತಿದ್ದೇವೆ ಮಹಾರಾಣಿ ಚಿನ್ನದೇವಿ, ಉತ್ತರ ನೀಡಿ. ಮಹಾರಾಣಿ ಚಿನ್ನದೇವಿ, ನೀವಿಂದು ಪ್ರಾತಃ ಕಾಲ ಎಲ್ಲಿಗೆ ಹೋಗಿದ್ದೀರಿ ಮತ್ತು ಯಾವ ಕಾರಣಕ್ಕೆ? ಇದಕ್ಕೆ ಉತ್ತರ ನೀಡಬಹುದಲ್ಲವೇ ನೀವು? ಹಾ ಮಹಾರಾಜ, ನಾವು ಹೋಗಿದ್ದೆವು. ನಾವು ಕಾಳಿ ಮಾತೆಯ ದರ್ಶನ ಪಡೆಯಲು ಹೋಗಿದ್ದೆವು ಮಹಾರಾಜ. ನಮ್ಮ ಮನಸ್ಸು ತುಂಬಾ ವಿಚಲಿತವಾಗಿತ್ತು. ಪಂಡಿತ ರಾಮಕೃಷ್ಣರು ಹೊರಗೆ ಹೋದದ್ದು ಮತ್ತು ಆ ಕಾರಣ ನಿಮ್ಮ ಉದ್ವಿಗ್ನತೆ ನಮ್ಮಿಂದ ನೋಡಲಾಗುತ್ತಿರಲಿಲ್ಲ.
ಅದಕ್ಕಾಗಿ ನಾವು ಮಾತೆಯ ಮಂದಿರಕ್ಕೆ ಅವಳಲ್ಲಿ ಪ್ರಾರ್ಥನೆ ಮಾಡಲು ಹೋಗಿದ್ದೆವು. ನಿಮ್ಮ ಮತ್ತು ಪಂಡಿತ ರಾಮಕೃಷ್ಣರ ಮಧ್ಯೆ ಸದಾ ಹೇಗೆ ಸ್ನೇಹವಿದೆಯೋ ಅದು ಪುನರ್ಸ್ಥಾಪಿತವಾಗಲೆಂದು. ಹಾಗಾದ್ರೆ ನೀವು ಕಳ್ಳನನ್ನ ನೋಡಿದ್ದೀರೋ ಇಲ್ಲವೋ? ಇಲ್ಲ ಮಹಾರಾಜ, ನಾವು ಯಾರನ್ನು ನೋಡಲಿಲ್ಲ.